ಬೇಕಾದಷ್ಟು ಹಣ ಬರುತ್ತದೆ. ಹಣ ಬಂದರೆ ಯಾವುದು ಕೈಯಲ್ಲಿ ನಿಲ್ತಾ ಇಲ್ಲ. ಬಂದಿದ್ದ ಹಣ ಎಲ್ಲ ಹಾಗೆ ಖಾಲಿಯಾಗಿ ಹೋಗುತ್ತೆ. ಯಾಕೆ ಹೀಗಾಗುತ್ತೆ? ಯಾರೋ ಮಾಟ ಮಾಡಿಸಿದಾರಾ? ಯಾರೋ ಮಂತ್ರ ಮಾಡಿಸಿದಾರಾ? ನಾವು ಉದ್ಧಾರ ಆಗಬಾರ್ದಂತೂ ಯಾರಾದರೂ ನಮಗೆ ಏನೋ ಮಾಡಿದ್ದಾರಾ ಎಂಬ ಚಿಂತೆ ತುಂಬ ಜನರನ್ನು ಕಾಡ್ತಾ ಇದೆ. ಹಣ ಬರುತ್ತೆ, ದುಡಿತೀವಿ, ಕೆಲಸ ಇದೆ, ಆದರೂ ಕೈಯಲ್ಲಿ ನಿಲ್ತಾ ಇಲ್ಲ. ನಾವು ಅಂದುಕೊಂಡಂತಹ ರೀತಿಯಲ್ಲಿ ನಮಗೆ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಹೀಗಾಗ್ತದೆ? ಏನಿದು? ಯಾಕೆ ಹೀಗಾಗ್ತಾಯಿದೆ? ಹಣ ದುಡಿಬೇಕು, ತರ್ತೀವಿ, ಎಲ್ಲವೂ ಸರಿ. ಇವತ್ತು ತಂದು ಹಣ ಏನಾದರೂ ಒಂದು ಕಾರಣಕ್ಕೆ ಖರ್ಚಾಗಿ ಹೋಗ್ತಾಯಿದೆ. ಯಾಕೆ ಹೀಗಾಗ್ತಾಯಿದೆ? ಯಾರಾದರೂ ಏನಾದರೂ ಮಾಡಿದ್ದಾರಾ? ಸ್ವಲ್ಪ ನೋಡಿ ಹೇಳಿ ಹಾಗಂತ ಕೇಳ್ತಾ ಬರುವಂಥ ಜನರನ್ನು ನೋಡಿದ್ದೇವೆ. ಆದರೆ ಇದಕ್ಕೆಲ್ಲ ಕಾರಣ ಏನು? ಯಾಕೆ ಹೀಗಾಗುತ್ತೆ? ಹಣ ಯಾಕೆ ಕೈಯಲ್ಲಿ ನಿಲ್ಲಲ್ಲ? ನಾವು ಬೇಕಾದಷ್ಟು ದುಡಿದ್ರೂ ಸಹ ಹಣ ಯಾಕೆ ನಿಲ್ಲಲ್ಲ? ಏನಾದರೂ ರೀತಿಯಲ್ಲಿ ಖರ್ಚಾಗ್ತಾಯಿದೆಯಲ್ಲ, ಇದಕ್ಕೇನು ಕಾರಣ ಎಂಬುದನ್ನು ತಿಳ್ಕೊಬೇಕಾದ್ರೆ ನಾವು ನಮ್ಮ ಹಸ್ತಗಳನ್ನು ನೋಡ್ಕೋಬೇಕು. ಹಸ್ತಗಳಲ್ಲಿ ಅದರ ಬಗ್ಗೆ ನಮಗೆ ಸೂಚನೆಗಳು ಸಿಗುತ್ತೆ. ಯಾಕಾಗುತ್ತೆ? ಯಾಕೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ? ಯಾಕೆ ನಮ್ಮ ಹಣ ನಮ್ಮಿಂದ ದೂರ ಆಗ್ತಾಯಿದೆ? ದುಡಿದ ಹಣ ಯಾಕೆ ಈ ರೀತಿ ಖರ್ಚಾಗ್ತಾಯಿದೆ? ಏನಾದರೂ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗ್ತಾ ಇದೆಯಲ್ಲ, ಯಾಕೆ ಹೀಗಾಗ್ತಾಯಿದೆ ಎಂಬುದನ್ನು ತಿಳ್ಕೊಂಡು ಅದನ್ನು ನಿವಾರಿಸಿಕೊಂಡು ನೀವು ಜೀವನದಲ್ಲಿ ಮುಂದುವರೆದಾಗೆ ಇಂತಹ ತೊಂದರೆಗಳು ಯಾರಿಗೂ ಆಗೋದಿಲ್ಲ. ಇಂತಹ ತೊಂದರೆಗಳಿಂದ ನಿವಾರಣೆ ಆಗಬೇಕಾದ್ರೆ ನೀವು ನಿಮ್ಮ ಹಸ್ತಗಳನ್ನು ಪರಿಶೀಲಿಸಿ ನೋಡಿ. ಆ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದ್ದರೆ ಆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಹಣ ಬರುವಂಥ ಯಾವುದೇ ಚಿಹ್ನೆಗಳು ಯಾವುದು? ಹಣ ಬರುತ್ತದೆ, ಕೈ ತುಂಬ ಹಣ ಬರುತ್ತದೆ ಎಂಬ ಚಿಹ್ನೆಗಳು ಇರುತ್ತದೆ. ಆದರೆ ಖರ್ಚಾಗಿ ಹೋಗುವಂಥದ್ದು, ಕೈಯಲ್ಲಿ ಹಣ ಇಲ್ಲದೆ ಇರುವಂಥದ್ದು ಸ್ಥಿತಿಯಲ್ಲಿ ತಲುಪುತ್ತೇವೆ. ಯಾಕೆ ಹೀಗಾಗುತ್ತೆ ಎಂಬುದನ್ನು ನಾವು ನೋಡಿ ತಿಳ್ಕೊಳ್ಳೋಣ. ಇಂತಹ ವಿಷಯಗಳು ಸೂಕ್ಷ್ಮವಾಗಿರುತ್ತದೆ. ಇಂತಹ ವಿಚಾರಗಳು ನಮ್ಮ ಮನಸ್ಸಿಗೆ ಹೊಳೆಯುವುದಕ್ಕಿಂತ ಮೊದಲೇ ಅದು ಸಂಭವಿಸಿರುತ್ತದೆ. ನಮ್ಮ ಹಸ್ತದಲ್ಲಿರುವಂತಹ ಹಣ ಯಾವ ರೀತಿಯಲ್ಲಿ ನಮ್ಮ ಕೈಯಿಂದ ಹಣ ಜಾರು ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅಂತಹ ವಿಚಾರಗಳನ್ನು ತಿಳಿಯೋದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮಗೆ ಹೇಳಿದೆ, ಎಷ್ಟೇ ದುಡಿದರೂ ಹಣ ಬಂದರೂ ಕೈಯಲ್ಲಿ ಉಳಿತಾ ಇಲ್ಲ. ಯಾಕೆ ಉಳಿತಾ ಇಲ್ಲ? ಅದು ಉಳಿಯದೇ ಇರಲು ಕಾರಣವೇನು? ಅದರ ಬಗ್ಗೆ ನಾವು ನೋಡಬೇಕು. ಹಣ ಯಾವುದಾದ್ರೂ ಒಂದು ರೀತಿಯಲ್ಲಿ ಖರ್ಚಾಗಿ ಹೋಗ್ತದೆ. ಮನೆಯಲ್ಲಿ ಲೆಕ್ಕ ಕೇಳ್ತಾರೆ, ಆದರೂ ನಮಗೆ ಸರಿಯಾಗಿ ಲೆಕ್ಕ ಹೇಳೋಕ್ಕಾಗಲ್ಲ. ಮನೆಯಲ್ಲಿ ಜಗಳ ಆಗುತ್ತೆ, ಹಣ ಏನು ಮಾಡಿದ್ರು ಅಂತ. ಆದರೂ ನಮಗೆ ಇದು ಯಾಕಾಯಿತು, ಹೀಗಾಗ್ತಾಯಿದೆ ಎಂಬುದನ್ನು ಹೇಳಿ ಎಲ್ಲರನ್ನು ಸಮಾಧಾನಪಡಿಸೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಯಾಕೆ ಹೀಗೆ? ಇದರ ಕಾರಣವೇನು? ಇದರಿಂದ ಏನು ನಾವು ತಿಳಿದುಕೊಳ್ಳಲು ಏನು ಮಾಡಬೇಕು? ಅದರಿಂದ ನಾವು ತಪ್ಪಿಸಿಕೊಳ್ಳಲು ಬಂದ ಹಣ ನಮ್ಮ ಲೆಕ್ಕಾಚಾರದಂತೆ ಖರ್ಚಾಗುವಂತಹ ಒಂದು ಸ್ಥಿತಿ ಬರಲು ಕಾರಣ ಏನು ಮಾಡಬೇಕು? ಏನು ಮಾಡಿದರೆ ನಮ್ಮ ಹಣ ನಮ್ಮ ಕೈಯಲ್ಲಿ ಉಳಿಯುತ್ತದೆ? ನಾವು ಹಣವನ್ನು ಯಾವ ರೀತಿ ಜೋಪಾನ ಮಾಡಿಕೊಳ್ಬೇಕು? ಹಣ ಇನ್ನೂ ಅಷ್ಟು ಬರುತ್ತದಾ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಇಂಥ ವಿಚಾರಗಳನ್ನು ಹೊತ್ತು ಬರ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳು ತಿಳ್ಕೊಂಡು ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಆವಾಗ ನಿಮಗೆ ಎಲ್ಲವೂ ಮನದಟ್ಟಾಗುತ್ತದೆ. ಹಾಗೆ ನಿಮ್ಮ ಪ್ರೋತ್ಸಾಹ ನಮಗೆ ಅವಶ್ಯಕ. ಅದಕ್ಕಾಗಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ಕೇಳುತ್ತಿದ್ದಾರೆ. ಅಂತಹ ಜನರು ತಮ್ಮ ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಒಂದು ವ್ಯವಸ್ಥೆ ಇದೆ. ಅದಕ್ಕಾಗಿ ನಾವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ನಿಮ್ಮ ಮೆಸೇಜ್ ಬಂದರೆ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಹುಟ್ಟಿದಾಗಿನಿಂದ ನಿಮ್ಮ ಕೊನೆಯವರೆಗೂ ಏನೇನು ನಡೆಯುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ.
ಸಮಸ್ಯೆಗಳಿಗೆ ಪರಿಹಾರ ಏನೆಂದು ತಿಳಿಸುತ್ತೇವೆ. ಅದು ಯಾರಿಗ ನಂಬಿಕೆ ಮತ್ತು ಆಸಕ್ತಿ ಇದ್ದರೆ ಕೂಡಲೇ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ, ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಎಂಬುದಾದರೆ ಕಳಿಸಿ, ಕೂಡಲೇ ನಿಮಗೆ ವಿಷಯ ತಿಳಿಸುತ್ತೇವೆ. ಈಗ ನೋಡಿ, ನಾನು ಹೇಳಿದೆ ಹಣ ಬರುತ್ತದಾ? ಹಣ ಇದ್ದರೆ ಸಾಲದು, ಅದರ ಪ್ರಯೋಜನವನ್ನು ನಾವು ಪಡೆಯಬೇಕು. ಆಗ ಮಾತ್ರ ನಾವು ಧನಿಕರಾಗುತ್ತೇವೆ. ಹಣ ಬಂದರೆ ಯಾರೂ ಧನಿಕರಾಗುವುದಿಲ್ಲ. ಹಣ ಕೈಯಲ್ಲಿ ಉಳಿದಾಗ, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣ ಇದ್ದಾಗ ಮಾತ್ರ ನಾವು ಶ್ರೀಮಂತರೆನಿಸಿಕೊಳ್ಳಲು ಸಾಧ್ಯ. ಹಣ ಎಷ್ಟೇ ಬಂದರೂ ನಾವು ಶ್ರೀಮಂತರಾಗುವುದಿಲ್ಲ. ಆದರೆ ಆ ಹಣವ ನಮ್ಮ ಉಪಯೋಗಕ್ಕೆ, ನಮ್ಮ ಬೇಡಿಕೆಗಳಿಗೆ, ನಮಗೆ ಬೇಕಾದ ವಸ್ತುವನ್ನು ಕೊಂಡುಕೊಳ್ಳಲು ಸಾಧ್ಯವಾದರೆ ಮಾತ್ರ ಅವನು ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ. ಈಗ ನೋಡಿ, ಸಾಮಾನ್ಯವಾಗಿ ನಾವು ಹಣ ಬರುವಂತಹ ಒಂದು ಸಾಧ್ಯತೆ ಇದೆ. ನಿಮ್ಮ ದುಡಿಮೆಗೆ ತಕ್ಕ ಪ್ರತಿಫಲವನ್ನು ಪಡೆದು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದಕ್ಕೆ ನಾವು ಮೊದಲು ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ, ಇದೇ ಸೂರ್ಯಪರ್ವ, ಇದು ಸೂರ್ಯಪರ್ವ. ಆಮೇಲೆ ಗುರುಪರ್ವ. ಈ ಎರಡು ಪರ್ವಗಳು ಉಬ್ಬಿರಬೇಕು. ಹೇಗೆ? ಬೇರೆಲ್ಲ ಪರ್ವಗಳಿಗಿಂತಲೂ ಎತ್ತರವಾಗಿ ಕಾಣುವಂತಿರಬೇಕು. ಸೂರ್ಯರೇಖೆ ಎದ್ದು ಕಾಣುವಂತಿರಬೇಕು. ಈ ಸೂರ್ಯರೇಖೆ ಎದ್ದು ಕಾಣುವಂತಿರಬೇಕು. ಈ ಸೂರ್ಯರೇಖೆ ಎದ್ದು ಕಾಣುವಂತಿರಬೇಕು. ಹಾಗೆ ನೋಡಿ, ಈ ರೇಖೆಗಳು, ಇದು ಕಂಕಣ ರೇಖೆಗಳು. ಈ ರೇಖೆ ಅಂದರೆ ಮಣಿಕಟ್ಟಿನ ಬಳಿ ಇರುವಂತಹ ಈ ರೇಖೆಗಳು ಚೆನ್ನಾಗಿ ಎದ್ದು ಕಾಣಿಸುವಂತೆ ಈ ರೇಖೆಗಳು, ಇಲ್ಲಿರುವ ಕೈಯ ಮಣಿಕಟ್ಟಿನ ಬಳಿ ಇರುವಂಥ ರೇಖೆಗಳು ಸರಿಯಾಗಿ ಎದ್ದು ಕಾಣಿಸುವಂತಿರಬೇಕು. ಹೀಗಿದ್ದಾಗ ಇದು ಹಣವಿರುತ್ತದೆ, ಶ್ರೀಮಂತರಾಗುತ್ತಾರೆ, ಧನಿಕರಾಗುತ್ತಾರೆ ಎಂಬುದ ಸೂಚನೆಯಾಗಿರುತ್ತದೆ. ಯಾವುದು? ಸೂರ್ಯಪರ್ವ, ಗುರುಪರ್ವ, ಸೂರ್ಯರೇಖೆ, ಮಣಿಕಟ್ಟಿನಲ್ಲಿರುವಂಥ ಕಂಕಣ ರೇಖೆಗಳು ಎದ್ದು ಕಾಣುವಂತಿದ್ದಾಗ ಶ್ರೀಮಂತಿಕೆ ಬರುತ್ತದೆ. ನಕ್ಷತ್ರ ಚಿಹ್ನೆ, ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅದು ಉತ್ತಮವಾದಂತಹ ಒಂದು ಸೂಚನೆಯಾಗಿದೆ, ಹಣ ಮಾಡುವಂತಹ ಒಂದು ಸೂಚನೆಯಾಗಿದೆ. ಒಂದು ವೇಳೆ ಇದು ಸರ್ಪಳಿ ಥರ, ಈ ರೇಖೆಗಳು ಸರ್ಪಳಿ ಥರ ಇದ್ದರೆ, ಈಗ ಸರ್ಪಳಿ ಥರ ಆ ರೇಖೆ ಇದ್ದರೆ ಸ್ವಯಂಪ್ರಯತ್ನದಿಂದ ಸ್ವಂತವಾಗಿ ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದಿಸುತ್ತಾರೆ ಎಂಬುದರ ಸೂಚನೆ. ಅಂದರೆ ಸರ್ಪಳಿ ಥರ ಇದ್ದರೆ, ನೇರವಾಗಿ ಎದ್ದು ಕಾಣಿಸುವಂತಿದ್ದರೆ ಅವರು ಹಣವಂತರಾಗುತ್ತಾರೆ, ಅವರು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಬರುತ್ತದೆ. ಆದರೆ ಈ ರೇಖೆಗಳು ಹೇಗೆ ಸರ್ಪಳಿ ಥರ ಇದ್ದರೆ ಅವರಿಗೆ ತುಂಬ ಕಷ್ಟಪಟ್ಟು, ಶ್ರಮಪಟ್ಟು, ಹಣಕ್ಕೆ ಹಣ ಸೇರಿಸಿ, ಒಂದೊಂದೇ ಪೈಸೆಯನ್ನು ಸೇರಿಸ್ತಾ ಹೋಗಿ ಅವರು ಶ್ರೀಮಂತರಾಗುತ್ತಾರೆ ಎಂಬುದರ ಸೂಚನೆ. ಈಗ ಈ 3 ಅಥವಾ ಅದಕ್ಕಿಂತ ಜಾಸ್ತಿ ರೇಖೆ ಇದ್ದರೆ, ಇದು ನೋಡಿ, ಈಗ 1, 2, 3, 4, 5, ಅದು ಈ ರೀತಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ರೇಖೆಗಳು ಚೆನ್ನಾಗಿ ಎದ್ದು ಕಾಣಿಸುತ್ತಿದ್ದರೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದರ ಸೂಚನೆ. ಇನ್ನು ಜ್ಞಾನರೇಖೆಯಲ್ಲಿ, ಇದು ಜ್ಞಾನರೇಖೆ ನಿಮಗೆ ಗೊತ್ತು, ಇದು ಜ್ಞಾನರೇಖೆಯಲ್ಲಿ ಒಂದು ಬಿಳಿ ಚುಕ್ಕೆ, ಜ್ಞಾನರೇಖೆಯಲ್ಲಿ ಒಂದು ಬಿಳಿ ಚುಕ್ಕೆ ಇದ್ದರೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಎಂಬುದು ಅದರ ಸೂಚನೆ. ಹಾಗೆಯೇ ಕೆಳಮುಖವಾದಂತಹ ಈ ಥರ ರೇಖೆಗಳು, ಜ್ಞಾನರೇಖೆಯಿಂದ ಕೆಳಮುಖವಾಗಿರುವಂತಹ ರೇಖೆಗಳಿದ್ದರೆ ಅದು ಸಹ ಜೀವನದಲ್ಲಿ ಧನ ಬಂದು ಸೇರುವುದು ಹೆಚ್ಚಾಗಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಗುರುಪರ್ವದ ಹಲವು ಸರಿ ಹೇಳಿದ್ದೀವಿ. ಗುರುಪರ್ವದ ಬಗ್ಗೆ ಹಲವು ಸಲ ಹೇಳಿರುವುದರಿಂದ ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ. ಗುರುಪರ್ವದಲ್ಲಿ ಒಂದು ಪ್ಲಸ್ ಚಿಹ್ನೆ,
ಪ್ಲಸ್ ಚಿಹ್ನೆ ಅಥವಾ ನಕ್ಷತ್ರ ಚಿಹ್ನೆ, ಪ್ಲಸ್ ಚಿಹ್ನೆ ಮತ್ತು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಅದೃಷ್ಟ ಇರುವ ವ್ಯಕ್ತಿಗಳು ಎಂದು ತಿಳಿಯಬಹುದು. ಅದು ಹಾಗೆ ಈ ಭಾಗ್ಯರೇಖೆ ಇದೆಯಲ್ಲ, ಇದು ಸ್ಪಷ್ಟವಾಗಿ ಎದ್ದು ಕಾಣಿಸುವಂತಿರಬೇಕು. ಈ ಭಾಗ್ಯರೇಖೆ ಸ್ಪಷ್ಟವಾಗಿ ಎದ್ದು ಕಾಣಿಸುವಂತಿರಬೇಕು. ಇದು ಜೀವನದಲ್ಲಿ ಹಣ ಬರುವಂತಹ ಸೂಚನೆಗಳಾಗಿದೆ ಎಂಬುದನ್ನು ತಿಳ್ಕೋಬೇಕು. ಇದು ಜೀವನದಲ್ಲಿ ನಾವು ಕೆಲಸ ಮಾಡಿದರೆ, ಮನಸ್ಸಿಟ್ಟು ನಮ್ಮ ಗುರಿ ಸಾಧನೆ ಮಾಡಿದರೆ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಅದೃಷ್ಟ ಇರುವವರ ಹಸ್ತದಲ್ಲಿ ನಾವು ಇದನ್ನು ಕಾಣಬಹುದು. ಹಾಗಾದರೆ ನಾವು ದುಡಿದಂತಹ ಹಣ ನಮ್ಮ ಹಸ್ತದಲ್ಲಿದ್ದರೆ ಅಥವಾ ನಮ್ಮ ಕೈಯಲ್ಲಿದ್ದರೆ ನಾವು ಅದನ್ನು ಬಳಸಲು ಸಾಧ್ಯವಾಗುತ್ತದೆಯೇ? ಬಳಸುತ್ತಾರೆ, ಆದರೆ ಸಮಯಕ್ಕೆ ತಕ್ಕಂತೆ ಹಣ ನಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಅಂಥವರ ಹಸ್ತದಲ್ಲಿರುವ ಕೆಲವು ಚಿಹ್ನೆಗಳನ್ನು ನಾನು ಹೇಳುತ್ತೇನೆ. ಈಗ ನೋಡಿ, ಇದು ನಾವು ಹೇಳಿದಂಗೆ ಇದು ಜ್ಞಾನರೇಖೆ. ಜ್ಞಾನರೇಖೆ ಇಲ್ಲಿವರೆಗೆ ಹೋಗಿದ್ದರೆ, ಜ್ಞಾನರೇಖೆ ಕೊನೆಯವರೆಗೆ ಹೋಗಿದ್ದರೆ, ಉದ್ದವಾಗಿ ಬಂದರೆ ಅವರಲ್ಲಿ ಹಣ ಇದ್ದರೂ ಸಹ ಬಂದಷ್ಟು ಹಣವು ಹಾಗೇ ಖರ್ಚಾಗಿ ನೀರಿನಂತೆ ಖರ್ಚಾಗಿ ಹೋಗುತ್ತಿರುತ್ತದೆ. ಅದಂದರೆ ಅವರಿಗೆ ಅದರಿಂದ ಅವರ ಬಯಕೆಗೆ ತಕ್ಕಂತೆ ಹಣ ಖರ್ಚು ಮಾಡಲು ಅವರ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಎಂಬ ಸೂಚನೆಯನ್ನು ಈ ಜ್ಞಾನರೇಖೆಯು ತಿಳಿಸುತ್ತದೆ. ಜ್ಞಾನರೇಖೆ ತಿಳಿಸುತ್ತದೆ. ಇವರಲ್ಲಿ ಜಿಪ್ಪಣತನ ಹೆಚ್ಚಾಗಿ ಕಂಡುಬರುತ್ತದೆ. ಖರ್ಚು ಮಾಡಬೇಕಾದರೂ ಹಿಂದೂ ಮುಂದೆ ನೋಡ್ತಾರೆ, ಆದರೆ ಇದ್ದಕ್ಕಿದ್ದಾಗೆ ಆ ಹಣ ಎಲ್ಲವೂ ಖರ್ಚಾಗಿ ಹೋಗುತ್ತದೆ. ಹೆಬ್ಬೆರಳು ಮುಂದಕ್ಕೆ ಬಾಗಿದ್ದರೆ, ಇದು ಸಾಮಾನ್ಯವಾಗಿ ಹೆಬ್ಬೆರಳು ಹೀಗೆ ಮುಂದಕ್ಕೆ ಬಾಗಿದ್ದರೆ, ಹಿಂದಕ್ಕಲ್ಲ ಮುಂದಕ್ಕೆ ಬಾಗಿದ್ದರೆ, ಹಿಂಗೆ ಬಾಗಿದ್ದರೆ, ಮುಂದಕ್ಕೆ ಬಾಗಿದ್ದರೆ ಹಿಂಗಿರುತ್ತೆ ನೋಡಿ, ಹಿಂಗಿರುತ್ತೆ. ಅದು ಹಿಂಗೆ ಬಾಗಿದ್ದರೆ, ಮುಂದಕ್ಕೆ ಬಾಗಿದ್ದರೆ ಅವರು ಹಣವನ್ನು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡುವುದಿಲ್ಲ. ಹಣ ಖರ್ಚು ಮಾಡುವುದರಲ್ಲಿ ಒಂದು ವ್ಯವಸ್ಥೆ ಇರುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಹೆಬ್ಬೆರಳು ಮುಂದಕ್ಕೆ ಬಾಗಿದ್ದರೆ, ಹಿಂದಕ್ಕೆ ಬಾಗೋದಲ್ಲ, ಮುಂದಕ್ಕೆ ಬಾಗಿದ್ದರೆ ಅವರಲ್ಲಿ ಹಣ ಖರ್ಚು ಮಾಡುವ ವ್ಯವಸ್ಥಿತವಾದ ರೀತಿಯಲ್ಲಿ ಹಣ ಖರ್ಚು ಮಾಡಿ ಹಣ ಉಳಿಸುವಂತಹ ಗುಣ ಇರಲಾರದು ಎಂಬುದನ್ನು ತಿಳಿಯಬಹುದು. ಹೃದಯ ರೇಖೆ ಇಲ್ಲದೇ ಇದ್ದರೆ, ಈಗ ಈ ಹೃದಯ ರೇಖೆ ಇದು ಇಲ್ಲದೇ ಇದ್ದರೆ, ಈ ಹೃದಯ ರೇಖೆ ಇಲ್ಲದೇ ಇದ್ದರೆ ಅವರಲ್ಲಿ ಅವರು ದುಡಿದ ಹಣ ಅವರ ಕೈಯಲ್ಲಿ ಉಳಿಯುವುದಿಲ್ಲ. ಅದು ಖರ್ಚಾಗ್ತಾ ಇರುತ್ತದೆ. ಬೇಕಾದಾಗ ಹಣ ತೆಗೆಯಲು ಅವರ ಹತ್ರ ಇರುವುದಿಲ್ಲ. ಇಂತಹ ಚಿಹ್ನೆಗಳಿದ್ದಾಗ ಅವರು ಏನು ಮಾಡಬೇಕು? ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಅವರು ತುಂಬ ಎಚ್ಚರಿಕೆಯಿಂದ ಹಣವನ್ನು ಉಳಿಸಿಕೊಳ್ಳುವಂತಹ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಹಣ ಬಂದಾಗ ಅದರಲ್ಲಿ ಸ್ವಲ್ಪ ಭಾಗವನ್ನಾದರೂ ಉಳಿಸುತ್ತಾ ಬಂದರೆ ಅವರಿಗೆ ಅವರ ಖರ್ಚಿಗೆ ಬೇಕಾದಾಗ ಹಣ ಇರುತ್ತದೆ. ಇಲ್ಲದಿದ್ದರೆ ಹಣ ಎಲ್ಲವೂ ಖರ್ಚಾಗಿ ಹೋಗುತ್ತದೆ. ಯಾಕಂದರೆ ಇಂತಹ ಚಿಹ್ನೆಗಳಿದ್ದಾಗ ಅವರಲ್ಲಿ ಹಣ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಲು ಅವರಿಗೆ ತಿಳಿದಿರುವುದಿಲ್ಲ ಎಂದು ಅರ್ಥ. ಸಿಕ್ಕಿದ್ದು ಬೇಡದಿದ್ದು ಬೇಕಾಗಿದ್ದು ಎಲ್ಲವನ್ನೂ ಕೊಂಡುಕೊಳ್ಳುತ್ತಾರೆ. ಕೊನೆಗೆ ಹಣ ಇಲ್ಲ ಎಂದು ಕೊರಗುತ್ತಾರೆ. ಅಂದರೆ ಇನ್ನು ಈ ಮಣಿಕಟ್ಟಿನಲ್ಲಿರುವಂತಹ ಕಂಕಣ ರೇಖೆ ಚೆನ್ನಾಗಿದ್ದರೂ ಜನಗಳು, ನಾನೀಗ ಮೊದಲು ಹೇಳಿದೆ ಹಣ ಯಾವುದರಿಂದ ಬರುತ್ತಂತ, ಇದೆಲ್ಲ ಇದ್ದು ಇಂತಹ ಸಮಸ್ಯೆಗಳು ನಾನು ಹೇಳಿದ್ನಲ್ಲ, ಅಂತಹ ಸಮಸ್ಯೆಗಳಿದ್ದಾಗ ಹಣವನ್ನು ಉಳಿಸಲು ಈ ರೇಖೆ ಚೆನ್ನಾಗಿದ್ದರೂ ಸಹ ಹಣವನ್ನು ಉಳಿಸಿಕೊಂಡು ಬೆಳೆಯಲು ಅವರಿಗೆ ತಿಳಿಯುವುದಿಲ್ಲ. ಆದುದರಿಂದ ಅವರ ಜೀವನದಲ್ಲಿ ಹಣಕಾಸಿನ ಮುಗ್ಗಟ್ಟು ಬಹಳ ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ. ಆದುದರಿಂದ ಇಂಥ ಜನಗಳು ತಮ್ಮ ದುಡಿಮೆಯಲ್ಲಿ ಒಂದು ಭಾಗವನ್ನು ಕಟ್ಟುನಿಟ್ಟಾಗಿ ಉಳಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಿದರೆ ಮಾತ್ರ ಅವರಿಗೆ ಹಣ
ಖರ್ಚಿಗೆ ಬೇಕಾಗದ ಹಣ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬುಧಪರ್ವಕ್ಕೆ ಬರುವ ರೇಖೆ ಈಗ ನೋಡಿ, ಶುಕ್ರಪರ್ವದಿಂದ ಗುರುಪರ್ವಕ್ಕೆ, ಶುಕ್ರಪರ್ವ ಇಲ್ಲಿಂದ ಒಂದು ರೇಖೆ, ಹಿಂಗೆ ಒಂದು ರೇಖೆ, ಬುಧಪರ್ವಕ್ಕೆ ಬರುವ ಒಂದು ರೇಖೆ, ಇದು ಧನ ಬರುತ್ತದೆ, ಹಣ ಬಂದು ಸೇರಲಿದೆ ಎಂಬುದನ್ನು ಸೂಚಿಸುತ್ತದೆ. ಹಿಂಗೆ ಒಂದು ರೇಖೆ ಇದ್ದರೆ, ಹಾಗೆ ಆ ರೇಖೆ ಇದ್ದರೆ ಸೂರ್ಯಪರ್ವದಲ್ಲಿ, ಸೂರ್ಯಪರ್ವ ಅಂತ ನಿಮಗೆ ಗೊತ್ತು, ಈಗ ಇದು ಧನವು ಬರುವುದನ್ನು ತಿಳಿಸುತ್ತದೆ, ಧನ ನಮಗೆ ಬಂದು ಸೇರುತ್ತದೆ ಹಣ ಅಂತ. ಇನ್ನು ಸೂರ್ಯಪರ್ವದಲ್ಲಿ ಈ ಥರ ಇದ್ದಾಗ, ಈ ಥರ ಇದ್ದರೆ, ಸೂರ್ಯಪರ್ವದಲ್ಲಿ ಈ ರೀತಿಯಲ್ಲಿದ್ದರೆ, ಅಥವಾ ಸೂರ್ಯಪರ್ವದಲ್ಲಿ ಈ ರೀತಿಯಲ್ಲಿದ್ದರೆ, ಅಥವಾ ತಾವರೆ ಚಿನ್ನ, ತಾವರೆ ಹೂವಿನ ಚಿಹ್ನೆ ಇದ್ದರೆ ಉತ್ತಮ ಭಾವನಾತ್ಮಕ ಪ್ರಯೋಗಗಳಿಂದ ಕೂಡಿರುವ ಮನುಷ್ಯನಾದರೂ, ಅವರಲ್ಲಿ ಹಣ ಸಂಪಾದನೆಯಾದರೂ ಸಹ ತಿಂಗಳ ಕೊನೆಯಲ್ಲಿ, ಸಂಬಳ ಪಡೆಯೋರಾದರೆ, ಯಾವುದೇ ಸಂಬಳ ಪಡೆಯುವಂಥ ವ್ಯಕ್ತಿಗಳಲ್ಲಿ ತಿಂಗಳ ಕೊನೆಯಲ್ಲಿ ಎಲ್ಲ ಹಣವು ಖರ್ಚಾಗಿರುತ್ತದೆ. ಆದರೂ ಸಮಥಿಂಗ್ ಸ್ಪೆಷಲ್, ಏನಾದರೂ ವಿಶೇಷ ಮನುಷ್ಯ, ಒಂಥರ ಸಮಥಿಂಗ್ ವಿಶೇಷವಾದ ಮನುಷ್ಯ ಎಂದು ಸಂತೋಷ ಪಡುತ್ತಾನೆ. ಅವನು ಖರ್ಚಾದರೂ ಸಹ, ಹಣ ಎಲ್ಲ ಖರ್ಚಾದರೂ ಸಹ ಅವರು ಮನಸ್ಸಿನಲ್ಲಿ ಸಂತೋಷ ಸಂತೃಪ್ತಿ ಹೊಂದಿರುವ ವಿಶೇಷ ವ್ಯಕ್ತಿತ್ವದ ಒಡೆಯರಾಗಿರುತ್ತಾರೆ. ಅವರಿಂದ ಅವರ ಮನಸ್ಸಿನಲ್ಲಿ ಆನಂದ ಯಾವಾಗಲೂ ಇರುತ್ತದೆ. ಈಗ ನಾನೀಗ ಈ ಜ್ಞಾನರೇಖೆ ಕೊನೆಯಲ್ಲಿ ಹೀಗಿದ್ದರೆ, ಈ ರೇಖೆ ಅಂದರೆ ಹೃದಯ ರೇಖೆ ಹೀಗಿದ್ದರೆ, ಕೊನೆಯಲ್ಲಿ ಇವರು ಜ್ಞಾನರೇಖೆ ಎರಡಾಗಿದ್ದರೆ, ಅಥವಾ ಮತ್ತು ಹೃದಯ ರೇಖೆ ಎರಡಾಗಿದ್ದರೆ, ಅವರು ಸಹ ಹಣವಂತರಾಗಿ ಧನವಂತರಾಗಿರುತ್ತಾರೆ. ಆದರೆ ಅವರಲ್ಲಿ ಹಣ ಉಳಿಯುವುದು ಕಷ್ಟ ಎಂಬುದನ್ನು ತಿಳ್ಕೋಬೇಕು. ಆದ್ದರಿಂದ ಇವರು ಏನು ಮಾಡಬೇಕು? ಹಣ ಬರುತ್ತೆ, ಇವರಿಗೆ ಸಾಕಷ್ಟು ಹಣ ದುಡಿತಾರೆ. ಎಷ್ಟೇ ದುಡಿದರೂ ಇವರ ಹಣ ಕೈಯಲ್ಲಿ ಉಳಿಯೋದಿಲ್ಲ. ಆದ್ದರಿಂದ ಇವರು ಹಣವನ್ನು ಉಳಿಸಲು ಪ್ರಯತ್ನ ಪಡಬೇಕು. ಹಣವನ್ನು ಹೇಗೆ ಉಳಿಸಬೇಕು, ಯಾವ ರೀತಿಯಲ್ಲಿ ಉಳಿಸಬೇಕು ಎಂಬುದನ್ನು ಯೋಚನೆ ಮಾಡಬೇಕು. ತಮ್ಮ ದುಡಿಮೆಯ ಒಂದು ಪಾಲನ್ನು ಕಡ್ಡಾಯವಾಗಿ ಅವರು ಉಳಿಸುತ್ತಾ ಬರಬೇಕು. ಬ್ಯಾಂಕಲ್ಲಿ ಉಳಿಸ್ಬೋದು, ಪೋಸ್ಟ್ ಆಫೀಸಲ್ಲಿ ಉಳಿಸ್ಬೋದು. ಈ ರೀತಿಯಲ್ಲಿ ಯಾವುದಾದರೂ ಒಂದು ರೀತಿಯಲ್ಲಿ ಉಳಿಸುತ್ತಾ ಬಂದರೆ ಅವರಿಗೆ ಹಣವು ಇರುತ್ತದೆ. ಅವರ ಖರ್ಚಿಗೆ ಬೇಕಾದಾಗ ಹಣ ಉಪಯೋಗಕ್ಕೆ ಬರುತ್ತದೆ. ಈಗ ನಾವು ಹೇಳಿದ್ದು ಇಂಥ ವಿಚಾರಗಳು ನಿಮಗೆ ಒಳ್ಳೆಯ ನಿಮ್ಮ ಜೀವನಕ್ಕೆ, ಯಾರಿಗೆ ಇಂಥ ಸಮಸ್ಯೆಗಳಿರುತ್ತೋ ಅಂಥ ಜನಗಳ ಉಪಯೋಗಕ್ಕೆ ಬರುವಂಥ ವಿಚಾರವಾಗಿದೆ. ಇಂಥ ವಿಚಾರಗಳನ್ನು ಇನ್ನಷ್ಟು ತಿಳಿಯಬೇಕಂದ್ರೆ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರಂತೆ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ನಿಮಗೆ ವಿಷಯಗಳು ಸರಿಯಾಗಿ ಅರ್ಥವಾಗುತ್ತದೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದನ್ನು ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಹಲವಾರು ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕಂತ ಕೇಳುತ್ತಿದ್ದಾರೆ. ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಆವಾಗ ನಿಮಗೆ ಭವಿಷ್ಯ ತಿಳಿಯಲು ಏನು ಮಾಡಬೇಕು ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನಾವು ತಿಳಿಸುತ್ತೇವೆ. ಅದಕ್ಕೆ ಆಸಕ್ತಿ ಮತ್ತು
ನಂಬಿಕೆ ಇದ್ದವರು ಮಾತ್ರ ಈ ಕಾರ್ಯಕ್ರಮವನ್ನು ನೋಡಬೇಕು. ನಂಬಿಕೆ ಇಲ್ಲದಿದ್ದವರು ಈ ಕಾರ್ಯಕ್ರಮಕ್ಕೆ ಬರುವುದು ಅನಾವಶ್ಯಕ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.